ಇಂಥವರಿಗೆಲ್ಲ ಖಡಕ್ ವಾರ್ನಿಂಗ್ ಕೊಟ್ಟ ಕಾವ್ಯ ಶಾಸ್ತ್ರಿ. ನನ್ನ ಸನಾತನ ಧರ್ಮದ ಕಂಟೆಂಟ್ಗೆ ಉರ್ಕೋತೀರಾ? ಉರ್ಕೊಳ್ಳೋರೆಲ್ಲ ಅನ್ಫಾಲೋ ಮಾಡಿ. ಕನ್ನಡ ಕಿರುತೆರೆ ನಟಿ ಕಾವ್ಯ ಶಾಸ್ತ್ರಿ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡೋರಿಗೆ ಖಡಕ್ ಆದಂತಹ ವಾರ್ನಿಂಗ್ ಕೊಟ್ಟಿದ್ದಾರೆ. ಅನ್ಫಾಲೋ ಮಾಡಿ ಅಂತ ಸಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡ ಕಿರುತೆರೆ ನಟಿ ಕಾವ್ಯ ಶಾಸ್ತ್ರಿ ಕನ್ನಡದ ಹಲವು ಸೀರಿಯಲ್ಗಳಲ್ಲಿ ನಟನೆ ಮಾಡಿ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಕೊನೆಯದಾಗಿ ರಾಧಿಕಾ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟನೆ ಮಾಡಿದಂತಹ ಕಾವ್ಯ ಅದರಿಂದ ಅರ್ಧದಲ್ಲೇ ಹೊರ ನಡೆದ್ರು. ಇನ್ನು ಸೀರಿಯಲ್ನಿಂದ ಹೊರ ನಡೆದಿದ್ದಕ್ಕೆ ಕಾರಣವನ್ನ ಸಹ ತಿಳಿಸಿದ್ರು. ಇದಾದ ಬಳಿಕ ಸ್ಟಾರ್ ಸುವರ್ಣದ ಧಾರಾವಾಹಿ ಒಂದರಲ್ಲಿ ವಿಲನ್ ಆಗಿ ನಟನೆಯನ್ನ ಮಾಡಿದ್ರು. ಆದ್ರೆ ಆ ಧಾರಾವಾಹಿ ಕೆಲವೇ ತಿಂಗಳಲ್ಲಿ ಕೊನೆಗೊಂಡಿತ್ತು. ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಧ್ಯಾತ್ಮಿಕತೆಯನ್ನ ಹರಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಕಾವ್ಯ ಆಧ್ಯಾತ್ಮಿಕತೆಯಲ್ಲಿ ವಾಲಿದ್ದಾರೆ. ಹೆಚ್ಚಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡೋದು, ಧ್ಯಾನ ಪೂಜೆಗಳನ್ನ ಮಾಡುವಂತಹ ಕಾವ್ಯ ಸೋಷಿಯಲ್ ಮೀಡಿಯಾದಲ್ಲೂ ಸಹ ತಮಗೆ ಗೊತ್ತಿರುವಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಜನರಿಗೆ ಮಾಹಿತಿಗಳನ್ನ ನೀಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಯಾರೋ ನಟಿಯ ಆಧ್ಯಾತ್ಮಿಕ ಹಾಗೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ಹಾಗೆ ರೀಲ್ಸ್ಗಳಿಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರಂತೆ. ಇನ್ನು ಈ ನಟಿ ತಮ್ಮ ಕಂಟೆಂಟ್ ವಿರುದ್ಧ ಮಾತನಾಡಿದವರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ನಾನು ನನ್ನ ಧರ್ಮದ ಪರವೇ ಹೊರತು ಇನ್ಯಾವ ಧರ್ಮದ ವಿರೋಧಿಯೂ ಅಲ್ಲ. ನನಗೆ ನನ್ನ ಧರ್ಮವನ್ನ ಆರಾಧಿಸುವ, ಅದರ ಪರ ಮಾತನಾಡುವಂತಹ ಎಲ್ಲ ಹಕ್ಕು ಕೂಡ ಇದೆ. ನಾನು ಯಾರ ಆಚರಣೆಯ ಬಗ್ಗೆ ಕೀಳಾಗಿ ಈವರೆಗೂ ಸಹ ಮಾತನಾಡಿಲ್ಲ. ನನ್ನ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ರೆ ಅವರಿಗೆ ಮರ್ಯಾದೆ ಕೊಡುವಂತಹ ಅಗತ್ಯವೂ ನನಗೆ ಇಲ್ಲ. ನನ್ನ ಅಕೌಂಟ್ನಲ್ಲಿ ನಾನು ಮಾತನಾಡೋದೇ ದೇವರು, ಧರ್ಮ, ಆಚರಣೆ, ಮಹತ್ವದ ಬಗ್ಗೆ. ನನ್ನ ಸನಾತನ ಧರ್ಮದ ಕಂಟೆಂಟ್ ಯಾರಿಗಾದ್ರೂ ಉರಿದ್ರೆ ಅನ್ಫಾಲೋ ಮಾಡಿ. ನನ್ನ ರೀಲ್ಸ್ ನೋಡಿ ಕಲಿಯೋ, ಪ್ರೀತಿ ಹಂಚೋ ಸಾಕಷ್ಟು ಸನಾತನಿಗಳು ಇದ್ದಾರೆ. ಧರ್ಮ, ದೇವರು, ಆಚರಣೆ ಬಗ್ಗೆ ನಂಬಿಕೆ ಇಲ್ಲದೆ ಕೀಳಾಗಿ ಅತಿ ಮೇಧಾವಿತನದಿಂದ ಮಾತನಾಡೋರಿಗೆ ನನ್ನ ಪ್ರೊಫೈಲ್ನಲ್ಲಿ ಕೆಲಸ ಇಲ್ಲ. ಎಲ್ಲರನ್ನ ಮೆಚ್ಚೋದಕ್ಕೆ, ನನ್ನ ಧರ್ಮ, ದೇಶ, ಭಾಷೆಯನ್ನ ಧೈರ್ಯವಾಗಿ ಬೆಂಬಲಿಸದೇ ಇರೋದಕ್ಕೆ ನನಗೆ ಆಗೋದಿಲ್ಲ. ವಂದೇ ಮಾತರಂ, ಜೈ ಶ್ರೀರಾಮ್, ಜೈ ಭಾರತಾಂಬೆ ಅಂತ ಬರ್ತ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜಾತಿ ಧರ್ಮದ ವಿರುದ್ಧ ಮಾತನಾಡುವಂತಹ ಅಧಿಕಾರ ಯಾರಿಗೂ ಸಹ ಇಲ್ಲ ಅಂತ ಹೇಳಿದ್ದಾರೆ. ಅಕ್ಷತಾ ಪಾಟೀಲ್, ಬೆಂಗಳೂರು.